ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಇಂದಿನ ಓಟದ ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ಶಾಂತಿ ಮತ್ತು ನೆಮ್ಮದಿಯನ್ನು ಹುಡುಕ್ತಾ ಇದ್ದೇವೆ. ಆ ನಿಜವಾದ ನೆಮ್ಮದಿ ಸಿಗುವಂಥದ್ದು ಕೇವಲ ನಮ್ಮ ಹಳ್ಳಿಗಳಲ್ಲಿ ಮಾತ್ರ. ಪ್ರಕೃತಿಯ ಮಣ್ಣಲ್ಲಿ ಅಡಗಿರುವಂತಹ ಗ್ರಾಮೀಣ ಜೀವನ ಕೇವಲ ಒಂದು ಬದುಕಲ್ಲ, ಅದೊಂದು ಸುಂದರ ಅನುಭವ. ನಗರದ ಗದ್ದಲ, ಕಾಂಕ್ರೀಟ್ ಕಾಡುಗಳಿಂದ ದೂರ ಇರುವ ಹಳ್ಳಿಗಳು ಇಂದಿಗೂ ತನ್ನದೇ ಆದ ವಿಶಿಷ್ಟ ಸೌಂದರ್ಯವನ್ನು ಉಳಿಸ್ಕೊಂಡಿದೆ. ಹಳ್ಳಿಯ ಮುಂಜಾವು ಮುದ ನೀಡುವಂಥದ್ದು. ಅಲಾರಾಮ್ ಸೌಂಡ್ಗಳ ಬದಲಿಗೆ ಕೋಳಿಯ ಕೂಗು ಮತ್ತು ಹಕ್ಕಿಗಳ ಚಿಲಿಪಿಲಿ ಧ್ವನಿಯೊಂದಿಗೆ ಇಲ್ಲಿನ ದಿನ ಆರಂಭ ಆಗುತ್ತೆ. ತಂಪಾದ ಗಾಳಿ, ಮಂಜಿನ ಮುಸುಕು ಮತ್ತು ಹೊಲಗಳ ಮೇಲೆ ಬೀಳುವಂತಹ ಸೂರ್ಯನ ಮೊದಲ ಕಿರಣಗಳು ಮನಸ್ಸಿಗೆ ಹೊಸ ಚೈತನ್ಯವನ್ನೇ ನೀಡ್ತವೆ. ಗ್ರಾಮೀಣ ಭಾಗದ ಜನರ ಪ್ರಮುಖ ಉದ್ಯೋಗವೇ ಕೃಷಿ. ಹಳ್ಳಿಯ ರೈತರು ದೇಶದ ಬೆನ್ನೆಲುಬು. ಮುಂಜಾನೆ ಎದ್ದ ತಕ್ಷಣ ಎತ್ತುಗಳನ್ನು ಕಟ್ಕೊಂಡು ಹೊಲಕ್ಕೆ ಹೊರಡುವಂಥ ರೈತರು ಇಡೀ ದಿನ ಮಣ್ಣಿನಲ್ಲಿ ಬೆವರು ಸುರಿಸಿ ನಮಗಾಗಿ ಅನ್ನದ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ. ಇವರ ಪರಿಶ್ರಮದ ಬದುಕು ಪ್ರತಿಯೊಬ್ಬರಿಗೂ ಪ್ರೇರಣೆ. ನಗರಗಳಲ್ಲಿ ವಾಯು ಮಾಲಿನ್ಯ ದೊಡ್ಡ ಸಮಸ್ಯೆಯಾಗಿದ್ದರೆ ಹಳ್ಳಿಗಳಲ್ಲಿ ಶುದ್ಧವಾದ ಗಾಳಿ ಮತ್ತು ಕುಡಿಯುವ ನೀರು ಸಿಗ್ತದೆ. ಕೃತಕ ರಾಸಾಯನಿಕಗಳಿಲ್ಲದ ಹೊಲದಿಂದ ನೇರವಾಗಿ ಸಿಗುವ ತಾಜಾ ತರಕಾರಿ, ಧಾನ್ಯಗಳು ಮತ್ತು ಹಸುವಿನ ಹಾಲಿನಿಂದ ಹಳ್ಳಿಯ ಜನರ ಆರೋಗ್ಯ ಇಂದಿಗೂ ಉತ್ತಮವಾಗಿದೆ ಅಂತ ನಾವು ಭಾವಿಸಬಹುದು. ಹಳ್ಳಿಯ ಮನೆಗಳು ಮತ್ತು ಜನರ ಜೀವನ ಶೈಲಿ ಅತ್ಯಂತ ಸರಳ. ಹೆಂಚಿನ ಮನೆಗಳು, ವಿಶಾಲವಾದ ಅಂಗಳ, ತುಳಸಿ ಕಟ್ಟೆ ಇವು ಸಾಮಾನ್ಯ. ಐಷಾರಾಮಿ ವಸ್ತುಗಳು ಇಲ್ಲದೇ ಇದ್ದರೂ ಸಿಕ್ಕಿದ್ದರಲ್ಲಿ ತೃಪ್ತಿ ಪಡುವ ಗುಣ ಹಳ್ಳಿಗರಲ್ಲಿ ಇದ್ದೇ ಇದೆ. ಇಲ್ಲಿ ಕೃತಕತೆಗಿಂತ ಸಹಜತೆಯೇ ಹೆಚ್ಚಾಗಿ ಎದ್ದು ಕಾಣುತ್ತೆ. ಪ್ರತಿ ಹಳ್ಳಿಗೂ ತನ್ನದೇ ಆದ ಗ್ರಾಮ ದೇವತೆಯ ಜಾತ್ರೆ ದಿನಗಳಲ್ಲಿ ರಂಗುರಂಗಿನ ಅಂಗಡಿ, ರಥೋತ್ಸವ, ಸಾಂಪ್ರದಾಯಿಕ ಕಲೆ, ಡೊಳ್ಳು ಕುಣಿತ, ವೀರಗಾಸೆ, ಯಕ್ಷಗಾನ ಇವೆಲ್ಲವೂ ಕೂಡ ಜನರನ್ನು ಮನರಂಜಿಸುತ್ತವೆ. ಹಳ್ಳಿಯ ಪ್ರತಿಯೊಂದು ಮನೆಯಲ್ಲೂ ಹಸು, ಎಮ್ಮೆ ಅಥವಾ ಕುರಿ ಮೇಕೆಗಳನ್ನು ಸಾಕೋದು ಸಾಮಾನ್ಯ. ಬೆಳ್ಳಂಬೆಳಗ್ಗೆ ಹಾಲನ್ನು ಕರೆದು ಹಳ್ಳಿಯ ಹಾಲಿನ ಡೇರಿಗೆ ತಲುಪಿಸೋದು ಇಲ್ಲಿನ ದೈನಂದಿನ ಚಟುವಟಿಕೆಗಳಲ್ಲಿ ಒಂದು. ಪಶುಸಂಗೋಪನೆ, ಕೃಷಿ ಜೊತೆ ಹಳ್ಳಿಯ ಜನರಿಗೆ ಉತ್ತಮ ಉಪಕಸುಬು ಕೂಡ ಹೌದು. ಹಳ್ಳಿಯ ಮಧ್ಯಭಾಗದಲ್ಲಿರುವ ಅರಳಿ ಮರ ಅಥವಾ ಆಲದ ಮರದ ಕಟ್ಟೆಯ ಊರಿನ ಪ್ರಮುಖ ಕೇಂದ್ರ ಬಿಂದು. ಸಂಜೆ ಆಗ್ತಾ ಇದ್ದಂತೆ ಊರಿನ ಹಿರಿಯರೆಲ್ಲರೂ ಇಲ್ಲಿ ಜಮಾಯಿಸಿ ಹರಟೆ, ರಾಜಕೀಯ, ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತಾರೆ. ಅದಾಗಿಯೂ ಕೂಡ ಇಂದಿನ ಗ್ರಾಮೀಣ ಜೀವನ ಕೇವಲ ಸವಾಲುಗಳನ್ನು ಅದು ಎದುರಿಸ್ತಾನೇ ಇದೆ. ಉನ್ನತ ಶಿಕ್ಷಣದ ಕೊರತೆ, ಆಧುನಿಕ ಆಸ್ಪತ್ರೆ ಅಲಭ್ಯತೆ, ಉದ್ಯೋಗದ ಹುಡುಕಾಟದಲ್ಲಿರುವಂತಹ ಯುವಕರು ನಗರಗಳತ್ತ ವಲಸೆ ಹೋಗ್ತಾ ಇರೋದ್ರಿಂದ ಹಳ್ಳಿಗಳಲ್ಲಿ ಕಾಡ್ತಿರುವಂಥ ಪ್ರಮುಖ ಸಮಸ್ಯೆ ಕೂಡ ಆಗಿರುವಂಥದ್ದು. ಕೊನೆಯದಾಗಿ ಹೇಳಬೇಕಂದ್ರೆ ಹಳ್ಳಿಗಳು ಸುಧಾರಿಸಿದರೆ ಮಾತ್ರ ದೇಶದ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಇದೆ. ತಂತ್ರಜ್ಞಾನ ಎಷ್ಟೇ ಬೆಳೆದರೂ ಕೂಡ ಹಳ್ಳಿಯ ಮಣ್ಣಿನ ವಾಸನೆ ಮತ್ತು ಅಲ್ಲಿನ ನೆಮ್ಮದಿಗೆ ಬೇರೆ ಯಾವುದೇ ಸಾಟಿ ಆಗಲಾರದು. ನಮ್ಮ ಬೇರುಗಳಾಗಿರುವ ಹಳ್ಳಿಗಳನ್ನು ಮತ್ತು ಕೃಷಿಯನ್ನು ಗೌರವಿಸೋದು ನಮ್ಮೆಲ್ಲರ ಕರ್ತವ್ಯ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮೆದುರು ಹಾಜರಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.